ಇವತ್ತು ನಮ್ಮ ಮನೆ ಹೋಮ್ ಟೂರ್, ಅದು ಬೆಂಗಳೂರಲ್ಲಿ ಎಲ್ಲಿ ಅಂತ ನಾವು ತೋರಿಸ್ತೀವಿ ನೋಡಿ. ನೋಡಿ ಇಲ್ಲಿ ವಾತಾವರಣ ನೋಡಿರಿ, ಸೇಮ್ ಹಳ್ಳಿಯಾಗ ಹೆಂಗದಿ ಅದೇ ಥರ ಅನಿಸ್ತದೆ. ಇಲ್ಲೆಲ್ಲ ವಾತಾವರಣ ನೋಡಿದ್ರೆ ನೋಡ್ಬೋದು ನೀವು. ಇಲ್ಲೆಲ್ಲ ಈ ಕಡೆ ಮರ ಗಿಡ, ಇದೊಂದು ದೊಡ್ಡ ಹುಣಸೆ ಮರ ಐತಿ, ಸುಮಾರು ಗಿಡಗಳೆಲ್ಲ ಇಲ್ಲೆಲ್ಲ ಸೇಮ್ ಹಳ್ಳಿ ಥರ ಅನಿಸ್ತದೆ ನೋಡಿ. ಮನೆಗಳು ನೋಡ್ರಿ ಸೇಮ್ ಹಳ್ಳಿ ಥರ ಎಲ್ಲ ಗಿಡ ಈ ಥರ ನೋಡ್ರಿ. ಮುದ್ದೆ ಮಲ್ಲಿಗೆ ಹೂವು ಅಂತೀವಲ್ಲ ನಮ್ಮ ಕಡೆ, ಹೂವು ಈ ಥರ ಗಿಡಗಳು ನೋಡ್ರಿ. ಇಲ್ಲೆಲ್ಲ ಮನೆ ಮುಂದೆಲ್ಲ ಇಷ್ಟೆಲ್ಲ ಜಾಗ ಐತಿ. ನಾವು ಸಣ್ಣ ಪುಟ್ಟ ಗಿಡಗಳು ಸುಮ್ಮ ಹೂವಿನ ಗಿಡ ಇರಲಿ ಅಂತ ಹಾಕೊಂಡಿವಿ ನೋಡಿ. ಇದು ದಾಸವಾಳ ಗಿಡ, ಈ ಮುದ್ದೆ ಮಲ್ಲಿಗೂ ಇಲ್ಲಿನ ಐತಿ. ಅದೇ ಏನಂತಾರೆ ಈ ಗಿಡಗಳು ನೋಡ್ರಿ. ಈ ಕಡೆ ಎಲ್ಲ ಇಷ್ಟೆಲ್ಲ ಜಾಗ ಇಲ್ಲಿ ಇಂಥ ಬೆಂಗಳೂರಾಗ ಇಷ್ಟೆಲ್ಲ ಜಾಗ ರೀ. ಅಂದ್ರೆ ಸೇಮ್ ನಾವು ಊರಾಗ ನಿಂದಿರ್ಸ್ತೀವಲ್ಲ ಆ ಥರ ನೋಡ್ರಿ. ಇಲ್ಲಿ ಸೈಕಲ್ ಹಚ್ಚಕ್ಕೆ, ಆಮೇಲೆ ಎಲ್ಲ ನಮಗೆ ಹೊರಗಡೆನೇ ಬಟ್ಟೆ ಒಣ ಹಾಕಕ್ಕೆ, ಆಮೇಲೆ ಇಲ್ಲೇ ಬಟ್ಟೆ ಒಗಿತೀವಿ. ಈಗ ಕೆಳಗಡೆ ಇಲ್ಲೇ ಬಟ್ಟೆ ಒಗಿತೀವಿ. ಇಲ್ಲಿ ಎಲ್ಲ ಪ್ರತಿಯೊಂದು ಇಡಬಲ್ಲ. ಇಲ್ಲಿ ಹೊರಗಡೆನೇ ಕೆಲಸ ಮಾಡೋದಿಲ್ಲ, ಬಟ್ಟೆ ಪಾತ್ರೆ ಎಲ್ಲ. ಒಳಗಡೆ ಹೋಗ್ಬರ್ರಿ, ಒಳಗಡೆ ಹಂಗಂತ ನೋಡಿರಿ. ಇಲ್ಲೆಲ್ಲ ನೋಡ್ರಿ ಎಲ್ಲ ಗಿಡ ಮರ, ಸೇಮ್ ಮನೆಗಳು ಸೇಮ್ ಊರಾಗ ಅದೀವೇನೋ ಹಳ್ಳ್ಯಾಗ ನಮ್ಮ ಊರಾಗ ಅಂತ ಅನಿಸ್ತದ ನೋಡ್ರಿ. ಇದು ಎಷ್ಟು ಚೆನ್ನಾಗ್ಯದ ವಾತಾವರಣ. ಇದು ಸಾಯಂಕಾಲ ಆಗ್ಯದ. ಒಳಗಡೆ ತೋರಿಸ್ತೀನಿ ಬರ್ರಿ. ಒಳಗಡೆ ನಮ್ಮ ಮನೆ ನೋಡ್ರಿ, ಲೈಟ್ ಹಾಕೋಣ. ಇಷ್ಟೇ ಸರ್, ಚಿಕ್ಕ ರೂಮ ಒಳಗಡೆ. ಹೊರಗಡೆ ಮಾತ್ರ ವಾತಾವರಣ ಸೂಪರಾಗಿ. ಕೇಸ್ ಒಂದೆರಡು ಮರ ಸಾಕಿ ಇರಲಿ ಅಂತೇಳಿ ಸುಮ್ಮನೆ ಅನಿಸ್ಬರ್ಲಕ್ಕ. ಅವಕ್ಕೇನಾದ್ರು ಸೊಪ್ಪು ಸೇಮ್ ದನ ಕರ ತಂದು ಹಾಕ್ತಾರಲ್ಲ ಆ ಥರ ಸೊಪ್ಪು ತಂದು ಹಾಕೀವಿ. ಹಂಗೆ ಬಂದ್ರೆ ಇದೊಂದು ಸುಮ್ಮನೆ ಚಿಕ್ಕದ ಹಾಲ ಇಷ್ಟೇ ಚಿಕ್ಕದೈತಿ. ಒಂದು ಇಷ್ಟೇ ಸೋಪ ಇಷ್ಟು ಹಾಕಿದ್ರೆ ಜಾಗ ಸಾಕಾಗಿದೆ. ಇಲ್ಲಿ ಒಂದು ಟೀ ಇಟ್ಬಿಟ್ಟು ಮಾಡೀವಿ. ಇವಂತಕ್ಕೆ ಜೋಳ ಬೇಕೇ ಬೇಕು. ಜೋಳ ಅಕ್ಕಿ ನಮ್ಮ ಊರಾಗ ಹ್ಯಾಂಗೆ ಹಳ್ಳಿಯಾಗ ಇಟ್ಕೊತೀವಿ ಆ ಥರ ಗಂಟುಂಬಿಟ್ಟು ಇರಬೇಕು. ಆಮೇಲೆ ಇದೊಂದು ಹಿಂಗೆ ಬಂದ್ರೆ, ಈ ಕಡೆ ಬಂದ್ರೆ ಬೆಡ್ರೂಮ್ ಚಿಕ್ಕದ ಸಣ್ಣದದವ್ರಿ. ಇದೆಲ್ಲ ಒಂದು ಚಿಕ್ಕ ಮಾಡ ಇಲ್ಲೊಂದು ಬೀರು ಇಟ್ಕೊಂಡಿವಿ. ಇಲ್ಲೊಂದು ಬಟ್ಟೆ ಇಟ್ಕೊಂಡು ಚಿಕ್ಕದಿದೈತಿ. ಇವೆಲ್ಲ ಇಷ್ಟ ಐತಿ. ನಾವು ಹಿಂಗೆ ಬಟ್ಟೆ ಹಾಕೊಂಡಿದ್ದು ಹಾಕೊಂಡಿದ್ದು ಮಾಡೀವಿ. ಇಲ್ಲೊಂದು ಬೆಡ್ ಐತಿ. ಇಷ್ಟು ಹಿಂಗೆ ಬಂದ್ರೆ ಇದೇ ಸರ ಇದು ಬಂದ್ರೆ ಇಷ್ಟು ಅಡುಗೆ ಮನೆ ಬರ್ತದೆ. ಈ ಕಡೆ ಸ್ಟ್ರೇಟ್ ಬಂದ್ರೆ ಹಿಂಗೆ ಮಾಡಿದ್ರೆ ಅಡುಗೆ ಮನೆ ರೀ. ಅದು ಚಿಕ್ಕದ ರೂಮ, ದೊಡ್ಡದೇನಿಲ್ಲ. ಅಡುಗೆ ಮನೆ ರೀ. ಇವು ಸೆಲ್ಫ್ ಮಾಡೋಗಳದ, ಸುಮ್ಮ ರೇಷನ್ ಯಾವಾರ ಬೇಕಲ್ಲ ರೇಷನ್ ಹಾಕೋಕ್ಕಂತ ಎಲ್ಲ ಬಾಕ್ಸ್ಗಳು. ಇಲ್ಲಿ ಫಿಲ್ಟ್ರು ಮಿಷನ್ ಇಷ್ಟೇ ಕೂಡ್ಸ್ಕೊಂತೀವಿ. ನೀರು ಚೆನ್ನಾಗಿ ಬರಲ್ಲ ಅಂತ, ಫಿಲ್ಟ್ರ್ ಆಗಿ ಬರಲ್ಲ ಅಂತ. ಶೆಲ್ಫ್ ಪಾತ್ರೆ ಇಡೋಕೆ ಸ್ಟ್ಯಾಂಡು. ಇಲ್ಲಿ ಗ್ಯಾಸ್ ಅದು ಒಳಗಡೆ ಇಟ್ಕೊತೀವಿ. ಎಲ್ಲ ಗ್ಯಾಸು ಒಳಗಡೆ. ಇಲ್ಲೆಲ್ಲ ಮಸಾಲೆ ಐಟಮು ಇಡೋಕೆ. ರೊಟ್ಟಿ ಅಂತಕ್ಕೂ ಬೇಕೇ ಬೇಕಲ್ಲ. ರೊಟ್ಟಿ ಎಲ್ಲಿ ಬೇಕಲ್ಲ, ಉತ್ತರ ಕರ್ನಾಟಕ ರೊಟ್ಟಿ ಅಂತಕ್ಕೂ ಇರಲೇಬೇಕು. ಇದು ಬಾತ್ರೂಮ್ ರೀ. ಇದು ಬಾತ್ರೂಮ್. ಇದು ಕಾಣೋದಿಲ್ಲ, ಅದು ಕತ್ತಲು ಕಾಣಿಸ್ತೈತೆ ಎಲ್ಲಿ ಗೊತ್ತಿಲ್ಲ. ಇದು ಬಾತ್ರೂಮ್ ರೀ. ಬಾತ್ರೂಮು. ಇದು ವಾಷಿಂಗ್ ಮಿಷನ್ ಐತಿ, ಅದೇನು ಯೂಸ್ ಮಾಡಲ್ಲ. ವಾಷಿಂಗ್ ಮಿಷನ್ ಐತಿ. ಈ ಕಡೆ ಬಂದು ಹಿತ್ತಲು ಅಂತಾರಲ್ರಿ ನಮ್ಮ ಕಡೆ. ಹಿತ್ತಲು ಹಿತ್ತಲು ಅಂತೀವಲ್ಲ ಆ ಥರ ಇದು ಹಿತ್ತಲು. ಮನೆ ಹಿಂದಗಡೆ ಹಿತ್ತಲು ಬಾಗಿಲು ಅಂತೀವಲ್ರಿ ಆ ಥರ. ಹಿಂಗೆ ಬಂದ್ರೆ ಮತ್ತೆ ಮನೆ ಇದ್ರಿ. ಇದು ಹಿತ್ತಲು ಬಾಗಿಲಾಗ ಅಷ್ಟು ಮತ್ತೆ ಬಂದ್ರಿ. ಈಗ ಹಿಂಗೆ ಬಂದ್ರೆ ಇಲ್ಲಿ ವಾತಾವರಣ ನೋಡ್ರಿ. ಮತ್ತೆ ಮನೆ ಹಿಂದಗಡೆ, ಇದು ಮನೆ ಹಿಂದಗಡೆ ಈ ಥರ ಹಲಸಿನ ಹಣ್ಣು ಗಿಡ ನೋಡ್ರಿ. ಹಲಸಿನ ಹಣ್ಣು ಕಾಯಿ ಇಷ್ಟು ಅಂದ್ರೆ ಮಾವಿನಕಾಯಿ ಕೊಂಡೋಗ್ಲಿಲ್ಲ. ಅಷ್ಟು ಕೋತಿಗಳಂತ ಹರಿದು ಸಾಕ್ತಾ ಇರ್ತಾವೆ. ಸಿಕ್ಕಾಪಟ್ಟೆ ಮಾವಿನಕಾಯಿ ಅಥವಾ ಹಲಸಿನ ಹಣ್ಣು, ತೆಂಗಿನಕಾಯಿ ಎಲ್ಲ ಆದ್ರೆ ಅದ್ರ ಕೋತಿಗಳು ಜಾಸ್ತಿ ಇದು ಮಾಡ್ತಾವ್ರಿ. ಇಲ್ಲೆಲ್ಲ ಸಂಪು ಐತ್ರಿ. ಇಲ್ಲೊಂದು ನೀರಿನ ಸಂಪು ನೋಡ್ರಿ. ಇದು ನೀರು ಸಂಪು ಇದೆ. ನೀರು ಟ್ಯಾಂಕ್ ಇದು ಮಾಡ್ತೀವಿ. ಆಮೇಲೆ ಏನಾದರೂ ಇಲ್ಲಿ ನಾವೇ ಟ್ಯಾಂಕ್ ಕೂಡ್ಸ್ಕೊಂತೀವಿ. ಆ ಟ್ಯಾಂಕಿಗೆ ನೀರು ಏರಿಸ್ತೀವಿ. ಇದು ಹಿತ್ತಲಿಂದ್ರೆ ಇದು ಮನೆ ಹಿಂದಗಡೆ. ಸುಮ್ಮನೆ ಎಮರ್ಜೆನ್ಸಿ ಇಲ್ಲ ಅಂತ ಇಲ್ಲಿ ಡ್ರಮ್ ತುಂಬಿಟ್ಕೊಂಡ್ವಿ. ನೀರು ಪಾರು
ಸಿಕ್ಕಾಪಟ್ಟಿ ಗಿಡಗಳು ಜಾಸ್ತಿ ಇದಾವ್ರಿ ಇಲ್ಲೆಲ್ಲ. ಇದು ಬಂದು ಟಾಯ್ಲೆಟ್ ರೂಮ್ ರೀ, ಈ ಕಡೆ ಹಿಂದ್ಗಡೆ ಔಟ್ಸೈಡ್ ರೀ, ಮನೆ ಹಿಂದ್ಗಡೆ ಇದು. ಮತ್ತು ಒಳಗಡೆ ಬಂದೀವಿ ನೋಡ್ರಿ, ಒಳಗಡೆ ಬಂದೀವಿ. ಮತ್ತು ಮುಂದಗಡೆ ತೋರಿಸ್ತೀನಿ ಬರ್ರಿ, ಇನ್ನೊಂದ್ಸಲ ಮುಂದಗಡೆ ತೋರಿಸ್ತೀನಿ ಬರ್ರಿ ನೋಡಿರಿ. ಇಲ್ಲಿ ಬಂದ್ರೆ ಎಷ್ಟು ಬೆಳಕು ಬರ್ತದೆ ಸಾಯಂಕಾಲ ರೀ, 5 ಗಂಟೆ ಆಗಕ್ಕೆ ಸಾಯಂಕಾಲ ವಾತಾವರಣ ನೋಡ್ರಿ. ಸೇಮ್ ನಮಗೆ ಬೆಂಗಳೂರ ಕಡೆ ಹೆಂಗೆ ಹಳ್ಳಿಯಾಗ ಇರ್ತೀವಿ ರೀ, ಸೇಮ್ ಹಂಗೆ ಅನಿಸಲ್ಲ. ನಾವು ಅಂತ ಸೀಟೆ ಬೆಂಗಳೂರಾಗ ಇದೀವಿ ಅಂತ ಅನಿಸೇ ಇಲ್ಲ. ಅಪರೂಪಕ್ಕೆ ಇಂಥ ವಾತಾವರಣ ಸಿಗ್ಬೇಕಾದ್ರೆ ಬೇರೆ ಎಲ್ಲ ಕಡೆನೂ ಸಿಗೋದಿಲ್ಲ, ಒಂದೊಂದು ಕಡೆ ಇರ್ತದ್ರೆ ವಾತಾವರಣ ನೋಡ್ರಿ. ಯಾಕೆ ನೋಡ್ಬೋದು, ಗಿಡ ನೋಡ್ರಿ, ಬರೀ ಗಿಡ ಹವಾ ಸಿರಿ, ಗಾಳಿ ಬೆಳಕು ಬಿಸಿಲು ಎಷ್ಟು ಚೆನ್ನಾಗಿ ಬರ್ತದೆ ಅಂದ್ರಿ. ಭಾಳ ಮಂದಿ ಆಲ್ಮೋಸ್ಟ್ ಬೆಂಗಳೂರಾಗ ಉತ್ತರ ಕರ್ನಾಟಕ ಮಂದಿ ಇದೀರಿ, ಗೊತ್ತಿರ್ತದೆ ರೀ ಎಲ್ಲಿ ಅದಾರ, ಯಾವ ಏರಿಯಾ ಇದ್ದಿರ್ಬೋದು, ಇದು ಈ ವಾತಾವರಣ ಎಲ್ಲೈತೆ ಅಂತ ಗೊತ್ತಿರ್ತದ. ಭಾಳಷ್ಟು ಜನ ಅದಾರ, ಗೊತ್ತಿದ್ದಾರ್ರಿ ಹೇಳ್ರಿ, ನಮಗೆ ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಲುವಾಗಿ ಮಾಡಿರೋದಿಲ್ಲ ಎಲ್ಲಿ ಅಂತ ಹೇಳ್ರಿ. ಈ ವಾತಾವರಣ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೋಡಿರಿ ಮನೆ ಎಲ್ಲೈತೆ ಅಂತ ಈ ಕಾಮೆಂಟಲ್ಲಿ ತಿಳಿಸ್ರಿ. ನಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ವಿಡಿಯೋಗಳು ಸಪೋರ್ಟ್ ಮಾಡಂಗೆ ನೋಡಿರಿ. ವಾತಾವರಣ ನೋಡ್ರಿ, ಆ ಕಡೆ ನೋಡಿ ಸೇಮ್ ಮನೆಗಳು ರೀ, ಒಂದೇ ಥರ ರೀ ಮನೆಗಳು, ಬೇರೆ ಬೇರೆ ಥರ ಏನಿಲ್ಲ, ಸೇಮ್ ಒಂದೇ ಥರ ಮನೆಗಳು. ಎಲ್ಲ ಥರನೂ ಒಂದೇ ಲೈನದ ಆಪೋಸಿಟ. ಈ ಕಡೆ ಮಧ್ಯದಲ್ಲಿ ರೋಡ್ ಬರ್ತೈತಿ, ಆ ಕಡೆ ಈ ಕಡೆ ಸೇಮ್ ನೋಡ್ರಿ. ಎಷ್ಟು ಚೆನ್ನಾಗಿ ಅನಿಸ್ತದೆ. ಆ ಕಡೆ ಎಲ್ಲ ಮಕ್ಕಳು ಆಡ್ತಾ ನೋಡ್ರಿ, ನೋಡ್ತಿರ್ಬೋದು ಹುಡುಗರು ಪಡಗರು ಆಡೋದು. ಈ ಕಡೆ ರೋಡ್ ನೋಡ್ರಿ, ಈ ಕಡೆ ರೋಡ್ ನೋಡಿ, ಮನೆ ನೋಡ್ರಿ. ಸೀಟ್ ನಮ್ಮ ಕಡೆ ಹೆಂಗೆ ಸೀಟ್ ಹಾಕೋತಾರಲ್ಲ ಪಡ್ಸಲಿ ಮುಂದೆ, ಆ ಥರ ಪಡ್ಸಲಿ ಮಾಡ್ಕೊಂಡಿದಾರೆ ನೋಡ್ರಿ. ಲೈಕ್ ಆದ್ರಿ ನೋಡ್ರಿ. ನಮ್ಮ ಮಗ ನೋಡ್ರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.